ಓದಿದ ನಂತರ ನಾವು ಒಂದ್ಸಲ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋದೆ. ಹೋದಾಗ ನೆನಪ ಸಮುದ್ರ ನಮ್ಮ ವಿದ್ಯಾರುದ್ರ ಸ್ವಾಮಿಗಳು ಅಲ್ಲೆಲ್ಲ ಓಡಾಡ್ತಾರೆ, ಆ ಮದ್ದಳೆ ಬಾರಿಸ್ತಾರೆ, ಆಕೆ ಡ್ಯಾನ್ಸ್ ಮಾಡ್ತಾರೆ. ಅವಾಗ ಒಂದು ಕಾದಂಬರಿ ಈ ಥರ ಸರಳು ಇಲ್ಲಿ ಬಂದು ಹೋಗಿರ್ಬೇಕು, ನೋಡಿರ್ಬೇಕು ಅಂತ. ಮತ್ತೊಂದು ಕಾದಂಬರಿಯಲ್ಲಿ ಅಕ್ಕ ಮನೆಯಿಂದ ಬಸವಣ್ಣ ಯಾವುದು ಹೋಗ್ತಾರೆ, ಹೊನ್ನಾಳಿ ಮಠ ಇದೆ. ಆ ಹೊನ್ನಾಳಿ ಮಠದ ಮುಂದೆ ಒಂದು ಕುಡಿದು ಕಲ್ಲಿಂದು ಕೂಗು ಇದೆ, ಜುವಾರಿ ಅಂತಾರೆ. ನಮ್ಮಲ್ಲಿ ಜುವಾರಿ ಅಂತ ನೀವೇನಂತ ಗೊತ್ತಿಲ್ಲ. ಅದನ್ನು ಅವರು ಕಾದಂಬರಿಯಲ್ಲಿ ಅದು ಚಿತ್ರಿತವಾಗಿತ್ತು. ನಾನು ಹೆಚ್ಚಿಗೆ ಓದಿದ ನಂತರ ಭಾಳ ಮುಂಚೆ ಹೋಗೋದಿಲ್ಲ. ಹೊನ್ನಾಳಿ ನೋಡಿದ್ದೆ ನಾನು ಡಿಗ್ರಿ ಆದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋದಾಗ. ಅಂದರೆ ಡಿಗ್ರಿ ಆದ್ಮೇಲೆ ಅಂದರೆ ನನಗೆ ಅಲ್ಲೇ 25 ವರ್ಷ ಆದ್ಮೇಲೆ ಹೊನ್ನಾಳಿ ನೋಡಿ. ಸಂಗನಾಳ ಮಠ ಸಾಹಿತ್ಯಗಳು ಹೊನ್ನಾಳಿ ಸಾಹಿತ್ಯ ವಲಯದಲ್ಲಿ ಅಧ್ಯಾಪನದ ಮೇಲೆ ಸೃಜನಶೀಲ ಸಾಹಿತ್ಯವಾಗಿ ನಿರಂತರವಾಗಿ ಗುರುತಿಸಿಕೊಂಡಿರುವಿರಿ. ಶರಣ ಸಾಹಿತ್ಯದೊಂದಿಗೆ 135 ಮೌಲಿಕ ಕೃತಿಗಳನ್ನು ರಚಿಸಿದ ತಮಗೆ ಅಭಿನಂದನಾಪೂರ್ವಕವಾಗಿ ಈ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಜಿಲ್ಲಾ ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಶಿವಮೊಗ್ಗ, ದತ್ತಿತ ರಾಜಗುರು ಹಾಗೂ ವಿಜಯದೇವಿ ಭದ್ರಾವತಿ ಹಾಗೂ ದೇಸಾಯಿ ಶಿವಮೊಗ್ಗ ಹೊಸ ಕೇಂದ್ರ. ಸರಿ, ವಿಶೇಷ ಉಪನ್ಯಾಸವನ್ನು ಮಾಡಲಿಕ್ಕೆ ಈ ದಿನ ನಮ್ಮೊಂದಿಗೆ ವೇದಿಕೆಯಲ್ಲಿ ಶ್ರೀ ನಮ್ಮವರಾದ ಶ್ರೀ ಚನ್ನಬಸಪ್ಪ ನ್ಯಾತಿ ಶಿಕ್ಷಕರು ಶೆಟ್ಟಿಗೆರೆ ಶಿವಮೊಗ್ಗ ಇವರು ಇದ್ದಾರೆ. ಅವರನ್ನ ವಿಶೇಷ ಉಪನ್ಯಾಸ ನೀಡಬೇಕಂತ ಹೇಳ್ಬಿಟ್ಟು ಈ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಎಚ್ ವಿದ್ಯಾರುದ್ರ ಸ್ವಾಮಿ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಹಿರಿಯರು, ಸ್ವಾಮೀಜಿಗಳು ಆಗಿರುವಂತಹ ಸಂಗನಾಳ ಮಠರವರೇ, ಪ್ರೊಫೆಸರ್ ಪಿ ದೇಸಾಯಿ ಮೇಡಮ್ ಅವರೇ, ಮತ್ತೆ ನವಕುಮಾರ್ ಸ್ವಾಮಿಗಳು, ಮತ್ತೆ ಎಲ್ಲ ಹಿರಿಯ ಶರಣ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಆರಂಭದಲ್ಲಿ ಒಂದು ಮಾತು ಹೇಳಿದ್ರು ನನಗೆ ಬಡ್ತಿ ಆಗಿದೆ ಅಂದ್ರೆ ಪ್ರಮೋಷನ್ ಆಗಿದೆ ಅಂತ. ಪ್ರಮೋಷನ್ ಆದ ತಕ್ಷಣ ಯಾವ ಹೆಣ್ಣು ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಪ್ರಮೋಷನ್ ಆದ ತಕ್ಷಣ ಹಾಗಾಗಿ ನಾನು ಪ್ರಮೋಷನ್ ಆಗಿ ಬಂದಿದ್ದೀನಿ. ಏನಾದ್ರು ತಪ್ಪುಗಳಾದ್ರೆ ದಯಮಾಡಿ ಅದನ್ನ ನಂಬಿಸಿ ತಮ್ಮ ಪತ್ರಗಳನ್ನು ಹಾಕಿಕೊಳ್ಳಿ. ಏನಪ್ಪ ನೀವು ಬರೀ ನಿರೂಪಣೆ ಮಾಡ್ತೀಯ, ಏನಾದ್ರು ಮಾತನಾಡೋ ಭಾಷಣ ಮಾಡೋದ್ರು. ಅವರ ಇಂದಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಶಂಕರಕುಮಾರ್ ಹೇಳಿದ್ರೆ ಅವರ ವಿಲೇಜ್ ಹೋಗಿದೆ. ಎಲ್ಲರೂ ಹೊನ್ನಾಳಿಯಿಂದಲೇ ಬಹಳ ಹೆಚ್ಚು ತಿಳ್ಕೊಂಡಿದ್ದಾರೆ. ಮೂಲವರ ಜನ್ಮಸ್ಥಳ ಹಿರೇಗೋಡಿಗೆರೆ. 28 ಫೆಬ್ರವರಿ 3ರಂದು ಚನ್ನಮಲ್ಲಯ್ಯ ಮತ್ತು ಬಸಮ್ಮನವರಿಗೆ ಸುಪುತ್ರರಾಗಿ ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಅವರ ತಂದೆ ಸರ್ಕಾರಿ ನೌಕರಿ ಆಗಿರೋದ್ರಿಂದ ಎಷ್ಟು ಕಡೆ ಓದ್ತಾರೆ ಅಂದ್ರೆ ಆಶ್ಚರ್ಯ ಆಗ್ತದೆ. ಹೊನ್ನಾಳಿ ಓದ್ತಾರೆ, ಆಮೇಲೆ ಅಲ್ಲಿ ಚಿಕ್ಕೇರು ಹತ್ರ ಬೆಳಿಗ್ಗೆ ಅಂತಿದೆ ಅಲ್ಲಿ ಓದ್ತಾರೆ, ಆನವಟ್ಟೆಯಲ್ಲಿ ಓದ್ತಾರೆ, ಶಿರೋಳದಲ್ಲಿ ಓದ್ತಾರೆ. ಇದು ಬರೀ ಕೇವಲ ಪ್ರಾಥಮಿಕ ಶಿಕ್ಷಣ. ಮಾಧ್ಯಮಿಕ ಶಿಕ್ಷಣವನ್ನು ಆನವಟ್ಟೆಯಲ್ಲಿ ಓದ್ತಾರೆ. ಆನವಟ್ಟೆಯಲ್ಲಿ ಇದ್ದಾಗ ಅಲ್ಲಿ ಒಬ್ಬ ಪರಿಚಿತರ ಮನೆಯಲ್ಲಿ ಒಂದಿಷ್ಟು ದಿನ ಕಾಲಾಗಿ ಓದ್ತಾರೆ, ಮತ್ತೆ ಹಾಸ್ಟೆಲ್ ಇರ್ತಾರೆ ಆನವಟ್ಟಿಯಲ್ಲಿ. ಅಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಪೂರೈಸಿದ ನಂತರ ಶಿವಮೊಗ್ಗ ಮತ್ತು ವಲಸೆ ಆಗ್ತಾರೆ, ವರ್ಗಾವಣೆ ಆಗ್ತಾರೆ. ಶಿವಮೊಗ್ಗದಲ್ಲಿ ಅವರು ಪ್ರೌಢಶಾಲಾ ಶಿಕ್ಷಣವನ್ನ ಕೇವಲ 8ನೇ ತರಗತಿಯಲ್ಲಿ NDV ಹಾಸ್ಟೆಲ್ ಓದ್ತಾರೆ, ಬರೀ 8ನೇ ತರಗತಿ. ಮತ್ತೆ ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗ್ತಾರೆ. ತೀರ್ಥಹಳ್ಳಿಯಲ್ಲಿ 9 ಮತ್ತು 10ನೇ ತರಗತಿ ಓದ್ತಾರೆ. ಆಗಿನ ಕಾಲದಲ್ಲಿ 10ನೇ ತರಗತಿಯಲ್ಲಿ ತೀರ್ಥಹಳ್ಳಿ ಓದುವಾಗ ಪ್ರಥಮ ಶ್ರೇಣಿಯಲ್ಲಿ ಅವರು ಪಾಸ್ ಆಗ್ತಾರೆ, 10ನೇ ತರಗತಿಯಲ್ಲಿ ತೀರ್ಥಹಳ್ಳಿಯಲ್ಲಿ. ಅದಾದ ನಂತರ ಮತ್ತೆ ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಓದಲಿಕ್ಕೆ ಬರ್ತಾರೆ. ಪದವಿ ಪೂರ್ವ ಶಿಕ್ಷಣ ತೆಗೆದುಕೊಂಡಿದ್ದವರು PCM ನಲ್ಲಿ. ಒಬ್ಬ ವಿಜ್ಞಾನ ಗಣಿತದ ವಿದ್ಯಾರ್ಥಿಯಾಗಿ ಇಂಟರ್ಮೀಡಿಯೇಟ್ ಅನ್ನ ಓದಿ ಅದಾದ ನಂತರ ಮತ್ತೆ ಅವರು ಮೈಸೂರಿಗೆ BA ಆನರ್ಸ್ ಶಿಕ್ಷಣವನ್ನು ಪಡೆಯಲಿಕ್ಕೆ ಪದವಿ ಶಿಕ್ಷಣಕ್ಕೆ ಹೋಗ್ತಾರೆ. ಆ BA ಆನರ್ಸ್ ನಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿರತಕ್ಕಂಥ ವಿದ್ಯಾರ್ಥಿ, ಏಕೈಕ ವಿದ್ಯಾರ್ಥಿ ಆಗ್ತಾರೆ. ಚಿನ್ನದ ಪದಕಗಳನ್ನು ಗಳಿಸ್ತಾರೆ. ಅದಾದ ನಂತರ ಮತ್ತೆ ಮೈಸೂರಿನಲ್ಲಿ ಅಲ್ಲಿ ಕೂಡ ಅವರು ಸುತ್ತೂರು ಮಠದ ಹಾಸ್ಟೆಲ್ ನಲ್ಲೇ ಓದಿದ್ರು. ಮತ್ತೆ ಸುತ್ತೂರು ಮಠದ ಹಾಸ್ಟೆಲ್ ಇಟ್ಟುಕೊಂಡು MA ಪದವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ.
ಅವಾಗ ಕೆ.ಡಿ. ಸಿದ್ದಪ್ಪನವರು ಅಂತಕ್ಕಂಥವ್ರು ತುಂಬಾ ದಾನಿಗಳು, ಬಹಳ ಪ್ರಸಿದ್ಧಿ. ಅವಾಗ ಮೈಸೂರು ವಿವಿನಲ್ಲಿ ಕೆ.ಡಿ. ಸಿದ್ದಪ್ಪನವರ ಹೆಸರಲ್ಲಿ ಬಹುಮಾನಗಳನ್ನು ಕೊಡ್ತಾ ಇದ್ರು. ಅವರ ಹೆಸರಲ್ಲಿ ಇರುವಂತಹ ಚಿನ್ನದ ಪದಕಗಳು 2 ಬಹುಮಾನಗಳನ್ನು ಪ್ರಥಮ ರ್ಯಾಂಕ್ನಲ್ಲಿ MA ಪದವಿಯನ್ನು ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೀತಾರೆ ಅವರು, ವಿಕ್ರಮ. ಇದು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದ ಮಾಹಿತಿ. ಆದರೆ ಇನ್ನು 1952ರಲ್ಲಿ ಮೊದಲ ವೃತ್ತಿ ಜೀವನ ಆರಂಭ ಆಗ್ತದೆ. ಅದು ಹಾಸನದಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಏನಿದೆ, ಅಂದ್ರೆ PU ಶಿಕ್ಷಣದ, ಅಲ್ಲಿ ಕನ್ನಡ ಅಧ್ಯಾಪಕರಾಗಿ ಅವರು ಸೇವೆ ಆರಂಭ ಆಗ್ತದೆ. ಸುಮಾರು 7 ವರ್ಷ ಅವರು ಆ ಹಾಸನದ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ, ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. ಅದಾದ್ಮೇಲೆ 1954ರಲ್ಲಿ ಅಲ್ಲೇ ಇದ್ದಾಗ 52ಕ್ಕೆ ಉಪನ್ಯಾಸಕರಾಗ್ತಾರೆ. 2 ವರ್ಷದ ನಂತರ 3ನೇ ವರ್ಷಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನಾನಿನ್ನು ಉನ್ನತವಾದಂತಹ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಅವರು ಧಾರವಾಡದಲ್ಲಿರ್ತಕ್ಕಂಥ ಸಾಸ ಮಾಳವಾಡ ಅನ್ನುವಂಥ ಬಹಳ ದೊಡ್ಡ ಪ್ರೊಫೆಸರ್ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಅವರು PhD ಅಧ್ಯಯನವನ್ನು ಆರಂಭಿಸ್ತಾರೆ. ದುರಂತ ಹೇಗೆ ಕಾಣುತ್ತೆ ಅಂದ್ರೆ ಮನುಷ್ಯನಿಗೆ, ಅವರು ಮಾಳವಾಡ ಹತ್ರ ಗೈಡ್ ಆಗಿ ತಗೊಂಡು ಇನ್ನೇನು ಆರಂಭ ಮಾಡಿರ್ತಾರೆ. ಅವರ ತಂದೆ ಮರಣ ಆಗ್ತಾರೆ. ತಂದೆಯ ಮರಣದ ಆಘಾತದಿಂದ ಅವರು ಅಲ್ಲಿಗೆ ಮೊಟಕುಗೊಳಿಸುತ್ತಾರೆ. ಅವರು ಸಂಪೂರ್ಣವಾಗಿ ತಕ್ಷಣವೇ ಮಾಡುವಂತ ಸಾಮರ್ಥ್ಯ ಇದ್ರೂ ಕೂಡ PhD ಪದವಿಯನ್ನು ಅವರು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ 1962ಕ್ಕೆ ಅದೇ ಮತ್ತೆ ಸಾಸ ಮಾಳವಾಡ ಅವರ ಮಾರ್ಗದರ್ಶನದಲ್ಲಿ ಧಾರವಾಡದಲ್ಲಿ ಅವರು PhD ಪದವಿಯನ್ನು ಮನೆಗೆ ಪಡ್ಕೊಳ್ತಾರೆ, ಬಿಡೋದಿಲ್ಲ. ಮಧ್ಯದಲ್ಲಿ ತಂದೆಯ ನಿಧನ. ಅದಾದ ಮೇಲೆ ಅವರು 1955ರಲ್ಲಿ, ವಿಶೇಷ ಅಂದರೆ ನಮ್ಮ ಹೆಮ್ಮೆಯ ಇಲ್ಲೇ ಇದೆ ಶಿವಮೊಗ್ಗದಲ್ಲಿ ಒಬ್ಬ ಬಹಳ ಪ್ರಸಿದ್ಧವಾದಂಥ ಕನ್ನಡದ ಪಂಡಿತರು ವಿದ್ವಾನ್ ಎನ್ ಕರ್ಬಸಯ್ಯ ಅಂತೇಳಿ ಅವರು ಮತ್ತೆ ಅವರ ಧರ್ಮಪತ್ನಿಯಾದಂತಹ ಪಾರ್ವತಮ್ಮನವರ ಹಿರಿಯ ಮಗಳಾದಂತಹ ಗೌರಮ್ಮನವರನ್ನ ಅವರು ಮದುವೆ ಆಗ್ತಾರೆ. ಮದುವೆ ಕೂಡ ಇದೇ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಹಾಗೆ ಅವರು ಹಾಸನದ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಅವರು ಉಪನ್ಯಾಸಕರಾಗಿರ್ತಾರೆ. ವಾಸ ಅಲ್ಲೇ ಇರುತ್ತೆ, ಅದು ಕೂಡ ಬಾಡಿಗೆ ಮನೆ. ಅದಾದ ನಂತರ ಮದುವೆ 55ಕ್ಕೆ ಮದುವೆ ಆಗುತ್ತೆ. ಮದುವೆಯಾಗಿ 58ರ ಒಳಗಡೆ 3 ವರ್ಷದಲ್ಲಿ ಅವರಿಗೆ ಒಬ್ಬ ಹಿರಿಯ ಮಗನಾಗಿರ್ತಕ್ಕಂಥ ವಾಗೀಶ್ ಅಥವಾ HD ಶಿವಕುಮಾರ್ ಅಂತೇಳಿ, ಮತ್ತೆ ಹಿರಿಯ ಮಗಳು HD ಶೈಲಜಾ ಅಂತ. 3 ವರ್ಷದಲ್ಲಿ ಆ 2 ಮಕ್ಕಳು ಇದೇ ಶಿವಮೊಗ್ಗದಲ್ಲಿ ಜನಿಸ್ತಾರೆ.